ಲಿಂಗಾಯತ ಪಂಚಮಸಾಲಿ ಸಮಾಜದ ಬೃಹತ್ ಪ್ರತಿಭಟನೆ ಗಾಂಧಿ ಚೌಕ್ನಲ್ಲಿದೆ 5 ಗಂಟೆಗೆ ಇವತ್ತು ಸಾಯಂಕಾಲ. ನಾನು ಒಬ್ಬ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ರಾಷ್ಟ್ರೀಯ ಪಂಚಸೇನೆ ಅಧ್ಯಕ್ಷ ಡಾಕ್ಟರ್ ಬಸನಗೌಡ ಪಾಟೀಲ್ ನಾಗರಹಳ್ಳಿ ನಾನು ಹೇಳ್ತಾ ಇರೋದು. ಇವತ್ತು ಬಸನಗೌಡರ ಬಗ್ಗೆ ಕರಾವಳಿ ಭಾಗದಲ್ಲಿ ಕೂಡ ಹೇಳ್ತಾ ಇದ್ದಾರೆ ಜನ, ಇವರು ಹಿಂದುತ್ವಕ್ಕೆ ಮಾಡ್ತಕ್ಕಂಥ ಕಗ್ಗೋಲೆ. ಇವತ್ತೇನು ರಾಜಕಾರಣ ಇದು ಏನು ಹೈಕಮಾಂಡ್ ಏನು ತೆಗೆದುಕೊಂಡಿದ್ದ ನಿರ್ಧಾರ, ಒಬ್ಬ ಹಿಂದುತ್ವದ ಪರವಾಗಿ, ಭ್ರಷ್ಟಾಚಾರದ ಪರವಾಗಿ ಮತ್ತು ಕುಟುಂಬಶಾಹಿ ಪರವಾಗಿ ಮಾತನಾಡ್ತಕ್ಕಂಥ ಏಕೈಕ ವ್ಯಕ್ತಿ ರಾಜ್ಯದಲ್ಲಿ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅಂಥವ್ರು ನೀವು ಹೊರಗೆ ಹಾಕ್ತೀರಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಬಹುಸಂಖ್ಯಾತರು ನಾವು ಭಾರತೀಯ ಜನತಾ ಪಕ್ಷ MLA ಗೆಲ್ಲಿಸಿ ಕಳಿಸ್ತೀವಿ, ಇಲ್ಲಿಯೂ ಕೂಡ ನಾವು ಜೀರೋ ಮಾಡ್ತೇವೆ ಇವತ್ತಿನದ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೀನಿ. ಮತ್ತು ಒಬ್ಬ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ, ಕೋನರೆಡ್ಡಿ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ನವ್ರನ್ನ ಏನು ಸಸ್ಪೆಂಡ್ ಮಾಡಿರಲ್ಲ, ಅದು ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡ ಒಂದು ದೊಡ್ಡ ಅನಾಹುತದ ನಿರ್ಧಾರ ಅಂತ ಬೇರೆ ಪಕ್ಷದವ್ರಿಗೆ ಗೊತ್ತಾಗ್ತಾ ಇದೆ. ನಮ್ಮ ಪಕ್ಷದ ನಾಯಕರಿಗೆ ಮತ್ತು ರಾಷ್ಟ್ರೀಯ ಹೈಕಮಾಂಡ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಇವರು ಮಾತನಾಡಿದ್ದೇ ಮುಳುನಾ? ಇವರು ಭ್ರಷ್ಟಾಚಾರದ ಬಗ್ಗೆ ವಿರೋಧ ಮಾಡಿದ್ದೇ ಮುಳುನಾ? ಇವರು ಕುಟುಂಬಶಾಹಿ ಬಗ್ಗೆ ಯೋಚನೆ ಮಾಡಿದ್ದೇ ಮುಳುನಾ? ಇವರು ಹಿಂದುತ್ವದ ಪರವಾಗಿ ನ್ಯಾಯ ಕೊಡಿಸಿದ್ದೇ ಇವ್ರಿಗೆ ಮುಳು ಆಯ್ತಾ? ಅಂದರೆ ರಾಜ್ಯದಲ್ಲಿ ಯಾರೂ ಸತ್ಯವನ್ನು ಮಾತಾಡಬಾರ್ದ? ಸತ್ಯವನ್ನು ಮಾತಾಡಿದವ್ರನ್ನ ಎಲ್ಲರೂ ನೀವು ಹೊರಗಡೆ ಹಾಕ್ತಾ ಹೋದರೆ BJP ಎಲ್ಲಿಗೆ ಬರುತ್ತೆ? ಮುಂದೆ BJP ಜೀರೋ ಬರುತ್ತೆ. ನಾವೇನು ಕನಸು ಕಟ್ಕೊಂಡಿದ್ದೇವೆ ಸಾಮಾನ್ಯ ಕಾರ್ಯಕರ್ತರು, ನಾವು ಬೂತ್ ಮಟ್ಟದಲ್ಲಿ ನಾವು ಇನ್ನೊಂದು ಪಾರ್ಟಿಯವ್ರ ಜೊತೆ ಹೊಡೆದಾಟ ಮಾಡಿಕೊಂಡು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ, ನಮ್ಮದು ಹಿಂದುತ್ವ ಪರ, ನಮ್ಮದು ಭ್ರಷ್ಟಾಚಾರ ಮುಕ್ತ ಪರ ಮತ್ತು ನಮ್ಮದೇನದ ಯಾರು ನ್ಯಾಯದಿಂದ ಇದು ಮುಕ್ತ ಇದು ಆಗಿದ್ದಾರೆ, ಅನ್ಯಾಯಕ್ಕೊಳಗಾಗಿದ್ದಾರೆ, ಅಂಥವ್ರಿಗೆ ನ್ಯಾಯ ಕೊಡಿಸತಕ್ಕಂಥ ಪಕ್ಷ ಯಾವುದಾದ್ರು ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂತ ನಾವು ಹೇಳ್ಕೊಂಡು ತಿರುಗ್ತೇವೆ. ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ನೋವಾಗಿದ್ದು ಬಸನಗೌಡ ಪಾಟೀಲನ್ನು ಸಸ್ಪೆಂಡ್ ಮಾಡಿದ್ದು. ಅವ್ರನ್ನ ಯಾಕೆ ಮಾಡಿದಿರಿ? ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಕ್ಕೆ ಮಾಡಿದ್ರಾ? ಅವ್ರ ಕುಟುಂಬಶಾಹಿ ಬಗ್ಗೆ ಮಾತಾಡಿದಕ್ಕೆ ಮಾಡಿದ್ರಾ? ಅವರು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ರಾ? ಅದಕ್ಕೆ ನಾವು ಇದನ್ನು ರಿವೋಕ್ ಮಾಡಿ ನೀವು ಮರುಪರಿಶೀಲನೆ ಮಾಡಿ ಅವ್ರನ್ನ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಸೇರಿಸ್ಕೋಬೇಕಂತ ನಮ್ಮದು ಇವತ್ತು ಆಗ್ರಹ.